ವೆಲ್ಕಮ್ ಬ್ಯಾಕ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಪನ್ನೀರ್ ಮಾಡಿ ಸಾಫ್ಟಾಗಿ ಜ್ಯೂಸಿ ಆಗಿರೋ ಹೋಮ್ ಮೇಡ್ ರಸಗುಲ್ಲ ಮಾಡಿ ತೋರಿಸ್ತೀನಿ. ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪನ್ನೀರ್ ಮಾಡೋದನ್ನ ತೋರಿಸಿದ್ದೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಆದ್ರೂ ಶಾರ್ಟಾಗಿ ತೋರಿಸ್ತೀನಿ ನೋಡಿ. ಮೊದಲು 1.5 ಲೀಟ್ರಷ್ಟು ಹಾಲನ್ನ ಕಾಯಕ್ಕಿಡೋಣ. ಫ್ರೆಂಡ್ಸ್, ಈಗ ಹಾಲು ಕಾದಾಗಿದೆ ನೋಡಿ. ಈ ಥರ ಚೆನ್ನಾಗಿ ಕಾಯಬೇಕು. ಈಗ ಇದಕ್ಕೆ ವೆನಿಗರ್ ಹಾಕೋಣ. ವೆನಿಗರ್ನ ಒಂದೇ ಬಾರಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಯಾಕಂದರೆ ಹಾಲು ಬೇಗನೆ ಒಡೆದು ಮೊಸರು ಥರ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದೊಂದೇ ಸ್ಪೂನು 3 ಬಾರಿ ಹಾಕಿದ್ದೀನಿ. ನಂತರ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಬಂದರೆ ನಿಧಾನವಾಗಿ ಹಾಲು ಒಡೆದು ಈ ಥರ ನೀರು ಮತ್ತು ಪನ್ನೀರ್ ಸಪ್ರೇಟ್ ಆಗುತ್ತೆ. ಈಗ ಕಂಪ್ಲೀಟಾಗಿ ಹಾಲು ಒಡೆದು ಪನ್ನೀರ್ ಆಗಿದೆ. ಗ್ಯಾಸ್ ಆಫ್ ಮಾಡಿ ಪನ್ನೀರ್ ಮತ್ತು ನೀರನ್ನು ಸಪ್ರೇಟ್ ಮಾಡೋಣ. ಅದಕ್ಕೆ ಒಂದು ಪಾತ್ರೆ, ಆ ಪಾತ್ರೆ ಮೇಲೆ ಸ್ಟೇನರ್ ಇಟ್ಟು ಆ ಸ್ಟೇನರ್ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿ ಪನ್ನೀರ್ನ ಸೋಸೋಣ. ಈಗ ಸ್ವಲ್ಪ ತಣ್ಣೀರು ಹಾಕಿ ಪನ್ನೀರ್ನ ತೊಳೆಯೋಣ. ಇದರಲ್ಲಿರೋ ವೆನಿಗರ್ ಸ್ಮೆಲ್ ಹೋಗುತ್ತೆ. ನಂತರ ಬಟ್ಟೆ ಕಟ್ಟಿ ಈ ಥರ ಹಿಂಡಿ ಅದರಲ್ಲಿರೋ ನೀರನ್ನು ಕಂಪ್ಲೀಟಾಗಿ ತೆಗೆಯೋಣ. ನೋಡಿ, ಈಗ ಪನ್ನೀರ್ನಲ್ಲಿರೋ ಎಲ್ಲ ನೀರು ಹೋಗಿದೆ. ಇವಾಗ ಈ ಪನ್ನೀರ್ ಗಂಟನ್ನ ಓಪನ್ ಮಾಡೋಣ. ಫ್ರೆಂಡ್ಸ್, ನೋಡಿ ಪನ್ನೀರ್ ಎಷ್ಟು ಸಾಫ್ಟಾಗಿ ಬಂದಿದೆ. ಈಗ ಈ ಪನ್ನೀರ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಲಂಪ್ಸ್ ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪನೇ ಪನ್ನೀರ್ ತಗೊಂಡು ಪನ್ನೀರ್ ಬಾಲ್ ಮಾಡೋಣ. ತುಂಬ ದೊಡ್ಡದಾಗಿ ಮಾಡಬಾರ್ದು, ಈ ಸೈಜ್ ಇದ್ದರೆ ಸಾಕು. ಯಾಕಂದರೆ ಅದು ನಾವು ಶುಗರ್ ಜ್ಯೂಸಲ್ಲಿ ಹಾಕಿದಾಗ ಬಾಯ್ಲ್ ಆಗಿ ಸೈಜು ಡಬಲ್ ಆಗುತ್ತೆ. ಹಾಗಾಗಿ ಈಗ ಎಲ್ಲ ಪನ್ನೀರ್ ಬಾಲ್ಸು ರೆಡಿಯಾಗಿದೆ. ನಾನಿಲ್ಲಿ ಸಕ್ಕರೆನ ಮೊದಲೇ ಕರಗಿಸಿಟ್ಕೊಂಡಿದ್ದೀನಿ, ಈಸಿ ಆಗಲಿ ಅಂತ. 1 ಟೀ ಕಪ್ ಸಕ್ಕರೆ ಅಳತೆಗೆ 3/4 ಗ್ಲಾಸ್ ನೀರು ಹಾಕಬೇಕು. ರಸಗುಲ್ಲಾಗೆ ಸಕ್ಕರೆ ನೀರು ಜಾಸ್ತಿನೇ ಇರಬೇಕು. ಯಾವ ಕ್ವಾಂಟಿಟಿ ಅಂದರೆ ಗುಲಾಬ್ ಜಾಮೂನ್ಗಿಂತ ಜಾಸ್ತಿನೇ ಇರಬೇಕು. ಈಗ ಇದಕ್ಕೆ ರೋಸ್ ವಾಟರ್ ಹಾಕೋಣ. 1 ಸ್ಪೂನ್ ಹಾಕಿದರೆ ಸಾಕು. ರೋಸ್ ವಾಟರ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಲೆ ಹತ್ತಿಸಿ ಈಗ ಈ ಸಕ್ಕರೆ ನೀರನ್ನು ಕಾಯೋಕ್ಕಿಡೋಣ. ಫ್ರೆಂಡ್ಸ್, ಈಗ ನೀರು ಕುದೀತಿದೆ. ಈಗ ಇದಕ್ಕೆ ಮೊದಲೇ ಮಾಡಿಟ್ಟಿರೋ ಪನ್ನೀರ್ ಬಾಲ್ಸ್ನ ಹಾಕೋಣ. ಫ್ರೆಂಡ್ಸ್, ಇಲ್ಲಿ ಒಂದೇ ಬಾರಿ ಎಲ್ಲನೂ ಸುರಿಬಾರ್ದು, ಒಂದೊಂದಾಗೆ ಹಾಕಬೇಕು. ಇಲ್ಲಾಂದರೆ ಎಲ್ಲ ಪನ್ನೀರ್ ಬಾಲು ಒಡೆದು ಹೋಗುತ್ತೆ. ಈಗ ಇದು 10ರಿಂದ 15 ನಿಮಿಷ ಕುದಿಯಲಿ. ನೋಡಿ, ಈಗ ಕುದ್ದಾಗಿದೆ. ಸಕ್ಕರೆ ನೀರು ಹೀರಿ ಎಷ್ಟು ದೊಡ್ಡದಾಗಿದೆ. ಈಗ ರಸಗುಲ್ಲ ರೆಡಿಯಾಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಫ್ರೆಂಡ್ಸ್, ರಸಗುಲ್ಲನ ತಣ್ಣಗಾದ್ಮೇಲೆ ತಿಂದ್ರೇ ಟೇಸ್ಟ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಬೇಕ್ರಿಲಿರೋ ಥರ. ಹಾಗೆ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ. ನೋಡಿದ್ರೆ ಹಾಗೆ ಬಾಯಲ್ಲಿ ನೀರು ಬರುತ್ತೆ. ನಿಮಗೂ ಸಹ ಬರ್ತಿದೆಯಾ? ಹಾಗಾದರೆ ವೇಟ್ ಮಾಡಬೇಡಿ, ನಾ ಮಾಡಿರೋ ಈ ಸಾಫ್ಟ್ ಜ್ಯೂಸಿಯಾಗಿರೋ ರಸಗುಲ್ಲ ಮಾಡಿಕೊಂಡು ಟೇಸ್ಟ್ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.